ಯೋಗ ಅದು ನಮ್ಮ ಆಂತರಿಕ ಅಂಗಗಳನ್ನು ಅವಯವಗಳನ್ನು ಶುದ್ಧೀಕರಣ ಮಾಡ್ತದೆ. ನಾವು ವ್ಯಾಯಾಮ ಮಾಡೋದರಿಂದ ಬಾಹ್ಯ ನಮ್ಮ ಹೊರಗಡೆ ಇರುವಂಥ ಎಲ್ಲ ಅವಯವಗಳಿಗೆ ಶಕ್ತಿಯನ್ನು ಕೊಡೋದಾದರೆ ನಮ್ಮ ಶರೀರದಲ್ಲಿರುವ ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು, ಎಲ್ಲ ಇಂಪಾರ್ಟೆಂಟ್ ಅಂಗಗಳು ಹಾಗೂ ಬ್ರೈನ್ ಇರ್ಬೋದು, ಕಂಟಿನ್ಯೂಸ್ ಆಗಿ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡುತ್ತಿರುವಂಥ ನಮ್ಮ ಹಾರ್ಟ್ ಅದಕ್ಕೆ ಒಂದು ಕ್ಷಣ ಕೂಡ ರೆಸ್ಟ್ ಇರೋದಿಲ್ಲ. ಅದು ಸತತ 24 ಗಂಟೆಗಳವರೆಗೂ ಅದು ತನ್ನ ಕೆಲಸ ಮಾಡ್ತಾನೆ ಇರ್ತದೆ. ಒಂದು ದಿನವೂ ಕೂಡ ಅದು ರೆಸ್ಟ್ ಮಾಡೋದಿಲ್ಲ. ಅದು ರೆಸ್ಟ್ ಮಾಡಿದ್ರೆ ನಾವು ಖಂಡಿತ ಬದುಕಿ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಆಂತರಿಕ ಶುದ್ಧೀಕರಣಕ್ಕಾಗಿ ನಮ್ಮ ಹಾರ್ಟ್ ಚೆನ್ನಾಗಿರಬೇಕಂದ್ರೆ ಹಾಗೂ ನಮ್ಮ ಕಿಡ್ನಿ, ಲಿವರ್, ಪ್ಯಾಂಕ್ರಿಯಾಸ್ ಎಲ್ಲ ಅವಯವಗಳು ಇಂಪಾರ್ಟೆಂಟ್ ಅಂಗಗಳು ನಮ್ಮ ಶರೀರದ ಒಳಗಡೆ ಇವೆ. ಅವುಗಳನ್ನು ಶುದ್ಧಿ ಮಾಡಿಕೊಳ್ಳೋಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರಾಣಾಯಾಮ, ಯೋಗ ಇದರಿಂದ ನಮ್ಮ ಆಂತರಿಕ ಶುದ್ಧೀಕರಣ ಆಗ್ತದೆ.